ನೀವು ತುಂಬ ಓದ್ತಾ ಇದ್ದೀರಾ, ಆದರೆ ಓದಿದ್ದು ಯಾವುದೂ ನೆನಪೇ ಇರಲ್ಲ. ಹಾಗಾದರೆ ಓದಿದ್ದೆಲ್ಲ ವೇಸ್ಟ್ ಅಲ್ವಾ? ಈ ಥರ ನೆನಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇರೋ ಎಲ್ಲ ಲರ್ನರ್ಸ್ಗೆ ಒಂದು ಲರ್ನಿಂಗ್ ಮೆಥಡ್ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ ಮೆಥಡ್ಡೇ 50-50 ಮೆಥಡ್. ಏನಿದ್ದು 50-50 ಮೆಥಡ್, ಅದರಿಂದ ಏನು ಯೂಸ್ ಇದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. 50-50 ಮೆಥಡ್ ಅಂದರೆ ನಿಮ್ಮ ಸ್ಟಡಿ ಅವರ್ಸ್ನ 50-50 ಆಗಿ ಡಿವೈಡ್ ಮಾಡೋದು. ಅಂದರೆ 1 ಅವರ್ ಓದ್ತಾ ಇದ್ದೀವಿ ಅಂದರೆ ಅದನ್ನ 30 ಮಿನಿಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳೋದು. ಆ ಥರ ಟೈಮ್ ಡಿವೈಡ್ ಮಾಡಿಕೊಂಡು ಏನು ಮಾಡಬೇಕು ಗೊತ್ತಾ? ಫಸ್ಟ್ 30 ಮಿನಿಟ್ಸಲ್ಲಿ ನೀವೇನು ಟಾಪಿಕ್ ಓದಬೇಕಂತಿದ್ದೀರಲ್ಲ ಅದನ್ನು ಕಂಪ್ಲೀಟಾಗಿ ಓದ್ಬಿಡಿ. ಕಂಪ್ಲೀಟ್ ಕಾನ್ಸಂಟ್ರೇಷನ್ ಕೊಟ್ಟು ಓದ್ಬಿಡಿ. ನೆಕ್ಸ್ಟ್ 30 ಮಿನಿಟ್ಸಲ್ಲಿ ಅದನ್ನ ಇನ್ನೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡಿ. ಇನ್ನೊಬ್ಬರು ಅಂದರೆ ನಿಮ್ಮ ಕ್ಲಾಸ್ಮೇಟ್ ಕೂಡ ಆಗಿರ್ಬೋದು, ಅಥವಾ ನಿಮ್ಮ ಮನೇಲಿ ನಿಮ್ಮ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ಯಾರಾದರೂ ಆಗಲಿ, ಏನು ಓದಿದ್ದೀರೋ ಅದನ್ನು ಕಂಪ್ಲೀಟಾಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿ. ಈ ಥರ ಮಾಡೋದ್ರಿಂದ ಟಾಪಿಕ್ ನಮ್ಮ ಮೈಂಡಲ್ಲಿ ರಿಟರ್ನ್ ಆಗುತ್ತೆ. ಈ 50-50 ಮೆಥಡ್ನ ಅಡ್ವಾಂಟೇಜ್ ಏನಂದರೆ, ನೀವು ಎಕ್ಸ್ಪ್ಲೇನ್ ಮಾಡಿದಾಗ ಅದನ್ನು ಕೇಳ್ತಾ ಇರ್ತಾರಲ್ಲ ಅವ್ರಿಗೆ ಕೂಡ ಬೆನಿಫಿಟ್ ಇದೆ. ಇನ್ ಕೇಸ್ ಕೇಳ್ತಾ ಇರೋರು ನಿಮಗೆ ಡೌಟ್ ಕೇಳಿದ್ರೆ ಆ ವಿಷಯದ ಬಗ್ಗೆ ನೀವಿನ್ನೂ ಹೆಚ್ಚಾಗಿ ತಿಳ್ಕೊತೀರ. ಯಾವುದೇ ವಿಷಯದ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಂಡಷ್ಟು ಅದು ನಮ್ಮ ತಲೆಯಲ್ಲಿ ತುಂಬ ದಿವಸ ಉಳ್ಕೊಳ್ಳುತ್ತೆ. ನೀವು ಕ್ವಶನ್ ಮಾಡ್ಬೋದು, ಈ ಥರ ಅರ್ಧ ಗಂಟೆ ನಾನು ಎಕ್ಸ್ಪ್ಲೇನ್ ಮಾಡಿಕೊಂಡೇ ಇದ್ದರೆ ಟೈಮ್ ವೇಸ್ಟ್ ಆಗಲ್ವಾ? ಅದೇ ಟೈಮಲ್ಲಿ ನಾನು ಇನ್ನೂ ಎಷ್ಟೊಂದು ಟಾಪಿಕ್ ಕವರ್ ಮಾಡ್ಬೋದಂತ. ಹೌದು, ಈ ಮೆಥಡ್ ತುಂಬ ಟೈಮ್ ಈಟಿಂಗ್ ಅನಿಸುತ್ತೆ, ಮತ್ತು ಅದೇ ಟೈಮಲ್ಲಿ ಇನ್ನೊಂದು ಟಾಪಿಕ್ ಕೂಡ ಕವರ್ ಮಾಡ್ಬೋದು. ನಾವು 1 ಅವರಲ್ಲಿ ಒಂದಕ್ಕಿಂತ ಜಾಸ್ತಿ ಟಾಪಿಕ್ಕೇ ಓದ್ಬೋದು ಅಂದ್ಕೊಳ್ಳಿ. ಕೆಲವೊಬ್ಬರು 2-3 ಟಾಪಿಕ್ ಓದ್ತೀವಿ. ಆದರೆ ನಾವು ಸೆಕೆಂಡ್ ಟಾಪಿಕ್ ಕಂಪ್ಲೀಟ್ ಮಾಡಿ ಥರ್ಡ್ ಟಾಪಿಕ್ಕಿಗೆ ಹೋಗೋ ಅಷ್ಟರಲ್ಲಿ ಫಸ್ಟ್ ಟಾಪಿಕ್ ನಮ್ಮ ಮೈಂಡಿಂದ ಲೈಟಾಗಿ ಫೇಡ್ ಆಗ್ತಾ ಇರುತ್ತೆ. ಆ ಪ್ರಾಬ್ಲಮ್ನ ತಪ್ಪಿಸೋಕ್ಕೋಸ್ಕರ ನಾವು ಈ 50-50 ಮೆಥಡ್ನ ಫಾಲೋ ಮಾಡ್ಬೋದು. ಈ ಥರ 50-50 ಮೆಥಡ್ನ ಯೂಸ್ ಮಾಡೋದ್ರಿಂದ ನಾವು ಓದಿರೋ ಟಾಪಿಕ್ನ ಮರೆಯೋದಿಲ್ಲ. ನನ್ನ ಹಿಂದಿನ ವೀಡಿಯೋದಲ್ಲಿ ನಿಮಗೊಂದು ಸಲ ಹೇಳಿದ್ದೆ, ನಾವು ಎಷ್ಟು ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ನೆನಪಲ್ಲಿ ಇಟ್ಕೊಂಡಿರ್ತೀವಿ ಅನ್ನೋದೇ ಇಂಪಾರ್ಟೆಂಟ್. ಸ್ಟೂಡೆಂಟ್ ಲೈಫಲ್ಲಿ ನಾವು ಬರೀ ಮಾರ್ಕ್ಸ್ಗೋಸ್ಕರ ಮಾತ್ರ ಓದಬಾರ್ದು. ಕೆಲವೊಂದನ್ನು ಲಾಂಗ್ ಟರ್ಮಲ್ಲಿ ನೆನಪಿಟ್ಕೋಬೇಕು, ನಾಲೆಜ್ ಗೇನ್ ಮಾಡಬೇಕು. ಆ ಥರ ನಿಮಗೆ ಗೋಲ್ ಇದ್ದರೆ ಈ 50-50 ಮೆಥಡ್ನ ಫಾಲೋ ಮಾಡಿ. ಕೆಲವೊಬ್ಬರಿಗೆ ಒಂದು ಸಲ ಓದಿದ ತಕ್ಷಣ ನೆನಪಿರುತ್ತೆ, ಕೆಲವೊಬ್ಬರಿಗೆ ಓದಿ ಒಂದು ಸಲ ಬರೆದ ಮೇಲೆ ನೆನಪಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಒಂದು ಸಲ ಕರೆಕ್ಟಾಗಿ ಕಾನ್ಸೆಪ್ಟ್ ಅರ್ಥ ಆಗಿಬಿಟ್ರೆ ಸಾಕು, ಅದು ನೆನಪಿರುತ್ತೆ. ಎಲ್ಲರದ್ದು ಮೈಂಡ್ ಒಂದೇ ಥರ ಇರಲ್ಲ, ಒಬ್ಬೊಬ್ರಿಗೆ ಒಂದೊಂದು ಮೆಥಡ್ ವರ್ಕೌಟ್ ಆಗುತ್ತೆ. ಈ ಮೆಥಡ್ನ ನಿಮ್ಮ ಸ್ಟಡಿ ಅವರ್ಸಲ್ಲಿ ಟ್ರಯಲ್ ಮಾಡಿ ನೋಡಿ, ಯೂಸ್ ಆದರೆ ವೆರಿ ಗುಡ್. ಕೆಲವೊಂದು ಕಾನ್ಸೆಪ್ಟ್ಗಳಿಗಂತೂ ಈ 50-50 ಮೆಥಡ್ನ ನಾವು ಯೂಸ್ ಮಾಡಲೇಬೇಕು. ಗ್ರೂಪ್ ಸ್ಟಡಿ ಮಾಡೋರಿಗೆ ಈ ಮೆಥಡ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತು ಈ ಮೆಥಡ್ನ ನೀವೆಲ್ಲರೂ ಒಂದು ಸಲ ಟ್ರೈ ಮಾಡಿ. ಅಕಸ್ಮಾತ್ ಇದು ನಿಮಗೆ ವರ್ಕೌಟ್ ಆಗ್ತಿಲ್ಲ ಅಂದರೆ ನೋಡೋಣ, ಅಪ್ಕಮಿಂಗ್ ಡೇಸಲ್ಲಿ ನಾನು ಬೇರೆ ಮೆಥಡ್ಗಳ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿ, ಮತ್ತು ಈ ಥರ ವೀಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕಂದರೆ ನಾನು ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ, ಬಾಯ್.